ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಆಫ್ ದೂದ್ ಸಾಗರ್. ನಾನು ಅಂದ್ಕೊಂಡಿದ್ದ ಪ್ಲೇಸೇ ಬೇರೆ, ಬಟ್ ಇವತ್ತು ಡೆಸ್ಟಿನಿ ಕರ್ಕೊಂಡು ಹೋಗ್ತಿರೋ ಪ್ಲೇಸೇ ಬೇರೆ. ಈ ಟ್ರಿಪ್ ಮಾತ್ರ ತುಂಬ ಎಕ್ಸೈಟಿಂಗ್ ಆ್ಯಂಡ್ ಅಡ್ವೆಂಚರ್ ಆಗಿರುತ್ತೆ. ಡೇಂಜರಸ್ ರೋಡ್ ಇವಾಗ ಎಂಟರ್ ಆಗ್ತಿದ್ದೀವಿ ಗಾಯ್ಸ್. ಇದು ನೋಡಿ, ಗುಡ್ಡನ್ನು ಕೊರೆದು ರೋಡ್ ಮಾಡಿದ್ದಾರೆ. ಅದರೊಳಗಡೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ಅದು ನನ್ನ ಬೇಬಿ i20 ಜೊತೆಗೆ. ನನ್ನ i20 ಟೈರ್ಸ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಈ ಲೆವೆಲ್ ಡೇಂಜರಸ್ ರೋಡ್ನ. ಸೂಪರ್. ಇದು ಆಜಲ್ ರಾಕಿಂದ ದೂದ್ ಸಾಗರ್ಗೆ ಹೋಗಕ್ಕಿರೋ ಒಂದೇ ಒಂದು ದಾರಿ. ನಾಯಿ ನೋಡಿದ್ರು ಚಿರತೆ ನೋಡಿದೆ ಅನ್ನೋ ಫೀಲ್ ಬರ್ತಾ ಇದೆ ಈ ರೋಡಲ್ಲಿ. ಈ ಅನ್ಪ್ಲಾನ್ ಟ್ರಿಪ್ಪಲ್ಲಿ ಅನ್ಪ್ಲಾನ್ ಟ್ರೆಕ್ಕಿಂಗ್ ಕೂಡ ಇತ್ತು. ಅರೌಂಡ್ ಒಂದು 4:30ಗೆ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟ್ರ್ಯಾಕ್ ಮೇಲಿಂದ ಸ್ಟಾರ್ಟ್ ಆಗಿದ್ದು, ಅದು ಮಿಡಲ್ ಆಫ್ ಫಾರೆಸ್ಟಲ್ಲಿ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಹಾಗೆ ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ ಮಾಡೋಕ್ಕೆ. ಅರೌಂಡ್ ಒಂದು 5:30 ಹಂಗೆಲ್ಲ ನಾವು ದೂದ್ ಸಾಗರ್ ರೀಚ್ ಆದ್ವಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ವಾಟರ್ ಫ್ಲೋ ಆಗ್ತಿರಲಿಲ್ಲ, ನೀರು ಕಡಿಮೆ ಇತ್ತು. ನೀರು ಕಡಿಮೆ ಇದ್ರೂ ಆ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಆ ವ್ಯೂವ್ನ ನೋಡಿ ಅಲ್ಲೇ ಕಳೆದ್ವಿ. ರಿಟರ್ನ್ ಹೋಗಬೇಕು ಅಂತ ಅನಿಸ್ಲೇ ಇಲ್ಲ. ಆದರೆ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ 6:30 ನಿಯರ್ 7 ಆಗ್ತಾಯಿತ್ತು. ಬಟ್ ಕತ್ಲಲ್ಲಿ ಟ್ರೆಕ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ನಾವು ತುಂಬ ಬೇಗನೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗಬೇಕಿತ್ತು. ಲೋಕಲ್ ಪರ್ಸನ್ನ ನಂಬಿ ಈ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಇಟ್ಸ್ ವೆರಿ ರಿಸ್ಕಿ ಆ್ಯಕ್ಚುಲಿ. ವಿತೌಟ್ ಪರ್ಮಿಷನ್ನು ಟ್ರೈನಲ್ಲಿ ಹತ್ಕೊಂಡು ಈ ಟ್ರ್ಯಾಕ್ಗಳ ಮೇಲೆ ನಡ್ಕೊಂಡು ನಾವು ರೀಚ್ ಆಗಿದ್ದು ಸೇಫ್ ಇರಲಿಲ್ಲ. ಸೊ ಲೋಕಲ್ ಗೈಡ್ ಒಬ್ಬ ನಮಗೆ ದುಡ್ಡಿನ ಆಸೆಗೋಸ್ಕರ ನಮ್ಮ ಇಂಟ್ರೆಸ್ಟ್ನ ಎನ್ಕ್ಯಾಶ್ ಮಾಡಿಕೊಂಡು ನಮ್ಮನ್ನು ಮಿಸ್ಗೈಡ್ ಮಾಡ್ದ. ಈಗ ನಾವು ರಿಟರ್ನ್ ಟ್ರೈನ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಈ ಟ್ರೈನ್ ಕೂಡ ನಮಗೆ ಯಾವುದೇ ಥರ ಟಿಕೆಟ್ ಇಲ್ಲ. ಸೊ ಆ ಗೂಡ್ಸ್ ಗಾಡಿ ನಿಂತಾಗ ಆ ಟ್ರೈನ್ನ ಇಂಜಿನಲ್ಲಿ ಹತ್ಕೊಂಡು ನಾವು ಕೋಲಂ ರೀಚ್ ಆದ್ವಿ. ಇದು ಸೇಫ್ ಅಲ್ಲ, ನಾಟ್ ಅಟ್ ಆಲ್ ಸೇಫ್. ಸೊ ದೂದ್ ಸಾಗರ್ ಟ್ರೆಕ್ ಮಾಡೋರಿಗೆ ಒಂದು ಬೆಸ್ಟ್ ಸಜೆಷನ್, ದಯವಿಟ್ಟು ಟ್ರೈನ್ ಆ್ಯಂಡ್ ಟ್ರಕ್ಕಿಗೋಸ್ಕರ ಬಳಸಬೇಡಿ. ಇಟ್ಸ್ ನಾಟ್ ಸೇಫ್. ಗೌರ್ಮೆಂಟ್ ಕೊಟ್ಟಿರೋ ವೆಹಿಕಲ್ಸಲ್ಲಿ ನಾವು ದೂದ್ ಸಾಗರ್ ರೀಚ್ ಆಗೋಣ, ನೋಡೋಣ. ಸೊ ಇಟ್ಸ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ.